ಎಲ್ಲರಿಗೂ ಜೈ ಭೀಮ್. ಹಿರಿಯರೇ, ವೇದಿಕೆ ಮೇಲಿರುವ ಅತಿಥಿಗಳೇ, ಸ್ನೇಹಿತರೆ, ಇವತ್ತು ಬುದ್ಧ ಬೆಳದಿಂಗಳು ದಶಮಾನೋತ್ಸವ ಸಂಭ್ರಮದಲ್ಲಿ ನಿಮ್ಮೆಲ್ಲರ ಜೊತೆ ಭಾಗವಹಿಸೋಕೆ ಒಂದು ಅವಕಾಶ ಸಿಕ್ಕಿರೋದು ನನಗೆ ಭಾಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋರಾದ ಪ್ರೊಫೆಸರ್ ಚಿಂಬಾಬಾ ಅವರಿಗೆ, ಯಾರು 10 ವರ್ಷಗಳಿಂದ ಭಾಳ ಉತ್ತಮವಾದ ಸಮಾಜಕ್ಕೆ ಕೊಡುಗೆ ನೀಡ್ತಾ ಇದ್ದಾರೆ. ಉತ್ತಮ ವಿಚಾರಗಳು ಎಲ್ಲ ಜನರ ಮುಂದೆ, ಯುವಕರಿಗೆ ಮತ್ತು ಎಷ್ಟೋ ಒಂದು ವಿದ್ಯಾರ್ಥಿಗಳಿಗೆ ಭಾಳ ಉತ್ತಮ ಕೆಲಸ ಮಾಡ್ತಾಯಿದ್ದಾರೋ ಅವರಿಂದ ಇದು ಸಾಧ್ಯ ಆಗಿದ್ದು ನಾನು ನಿಮ್ಮ ಜೊತೆ ಸೇರೋಕ್ಕೆ. ಸೊ ಅವ್ರಿಗೆ ನಾನು ಕೃತಜ್ಞತೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಈ ಶುಭ ಸಂಜೆ ನಿಮ್ಮ ಜೊತೆ ಆಚರಿಸೋಕ್ಕೆ ನನಗೆ ಭಾಳ ಖುಷಿಯಾಗತ್ತೆ. ಯಾಕಂದರೆ ವಿಶ್ವವಿದ್ಯಾಲಯ ಅಂದರೆ ಅದು ಕೇವಲ ಒಂದು ಎಲ್ಲಿ ನಮಗೆ ಮಾರ್ಕ್ಸು, ಸ್ಕೋರ್ಸು ಅಥವಾ ಒಂದು ಕೆಲಸ ಎಲ್ಲಿ ನಾವು ತೊಗೋಬೋದು, ಒಂದು ನೌಕರಿ ಎಲ್ಲಿ ತೊಗೋಬೋದು ಅನ್ನೋ ಒಂದು ವೇದಿಕೆ ಆಗಬಾರ್ದು. ಅದು ಒಂದು ಇಡೀ ಅನ್ಯಾಯದ ವ್ಯವಸ್ಥೆನ ಪ್ರಶ್ನೆ ಮಾಡಿ ಒಂದು ಪರಿಹಾರಗಳು ಹುಡುಕೋಕ್ಕೋಸ್ಕರ ಒಂದು ಭಾಳ ಮುಖ್ಯವಾದ ಒಂದು ವೇದಿಕೆ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ನಮಗೆ ಬುದ್ಧನ ವಾದ ಬೇಕು, ಬಸವವಾದ ಬೇಕು, ಬಾಬಾ ಸಾಹೇಬ್ರ ವಾದ ಬೇಕು. ಏನಿದು ಬುದ್ಧ, ಬಸವ, ಅಂಬೇಡ್ಕರ್ ವಾದ? ಇವತ್ತು ಭಾಳ ಜನ ನಮಗೆ ಎನ್ ಮಹೇಶ್ವರ ಹಿರಿಯರು ಭಾಳ ಒಳ್ಳೆಯ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಬೇರುಗಳು ಎಷ್ಟು ಮುಖ್ಯ ಅನ್ನೋದು. ನಾವು ಇವತ್ತಿನ ದಿನ ಬುದ್ಧ ವಾದಿಗಳು ಅಂತ ಹೇಳ್ತೀವಿ, ನಾವು ಕೂಡ ಬಸವವಾದಿಗಳು, ಅಂಬೇಡ್ಕರ್ ವಾದಿಗಳು ಅಂತ ಮಾತಾಡ್ತೀವಿ. ಬಟ್ ನಾವು ಅದನ್ನು ಕರೆಕ್ಟಾಗಿ ವ್ಯಾಖ್ಯಾನಿಸಿಲ್ಲ ಅಂದರೆ ಬೇರೆಯವ್ರು ನಮ್ಮನ್ನು ವ್ಯಾಖ್ಯಾನಿಸ್ತಾರೆ. ಸೊ ನಾವು ಅದನ್ನು ಹೆಂಗೆ ವ್ಯಾಖ್ಯಾನಿಸ್ಬೇಕು ನನ್ನ ಪ್ರಕಾರ ಅಂದರೆ, ಅದನ್ನು ಒಂದು ಕಲ್ಚರಲ್, ಪೊಲಿಟಿಕಲ್, ಸೋಷಿಯಲ್, ಎಕನಾಮಿಕ್, ಲಿಂಗ್ವಿಸ್ಟಿಕ್ ಎಲ್ಲ ಒಂದಕ್ಕೊಂದು ಪೋಣಿಸ್ಕೊಂಡಿರೋ ಒಂದು ಸಮಾಜವಾದ, ಒಂದು ಈಕ್ವಲ್ ಆ್ಯಂಡ್ ಜಸ್ಟ್ ಸೊಸೈಟಿ ನಮ್ಮ ಸಂವಿಧಾನದ ಹೇಳೋದೇ. ಅದನ್ನು ಒಂದು ನೈತಿಕವಾಗಿ ಅದನ್ನು ನಾವು ಬದುಕಿದ್ರೆ ಅದೇ ಒಂದು ಬುದ್ಧ, ಬಸವ, ಅಂಬೇಡ್ಕರ್ ವಾದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೂ ಕೂಡ ಒಂದು ಅಹಿಂಸಾ ಅಂತ ಹೆಸರು ತೊಗೊಂಡಿರೋದು, ಪ್ರಪಂಚಕ್ಕೆ ಅಹಿಂಸಾ, ಅದು ಶಸ್ತ್ರಾಸ್ತ್ರ ಇಲ್ಲದೆ ಒಂದು ಪ್ರತಿರೋಧದ ಮುಖಾಂತರ ಒಂದು ಪರಿವರ್ತನೆ ಸಾಧಿಸಿರೋ ಬುದ್ಧನಿಂದ ನನಗೆ ಸ್ಫೂರ್ತಿಯಾಗಿರೋದು, ಬಸವನಿಂದ ಸ್ಫೂರ್ತಿಯಾಗಿರೋದು. ಸೊ ಆ ಒಂದು ಅಹಿಂಸಾ ತತ್ವ ನಮ್ಮ ಮಾರ್ಗ ಆಗಬೇಕು. ಪ್ರಜಾಪ್ರಭುತ್ವ ನಮಗೆ ಉತ್ತಮ ವೇದಿಕೆ ಕೊಟ್ಟಿದೆ. ಈ ಒಂದು ಬುದ್ಧ, ಬಸವ, ಅಂಬೇಡ್ಕರ್ ಸಿದ್ಧಾಂತ ನಮ್ಮ ಮುಖ್ಯ ಆಗುತ್ತೆ. ನಾನು ಇವತ್ತಿನ ದಿನ ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಾಬಾ ಸಾಹೇಬ್ ಕಂಡ ಬುದ್ಧ. ನಮಗಿವತ್ತು ನಾವು ಬುದ್ಧನ ಪುಷ್ಪಾರ್ಚನೆ ಮಾಡ್ತೀವಿ, ನಾವು ದೀಪ ಹಚ್ತೀವಿ. ಆದರೆ 2,000 ವರ್ಷಗಳಿಂದ ಅನೇಕ ಬದಲಾವಣೆಗಳು ನಿಮಗೆ ಗೊತ್ತಿದೆ. ದೊಡ್ಡ ಪ್ರಮಾಣದಲ್ಲಿ ಒಂದು ಬದಲಾವಣೆಗಳಾಗಿದೆ. ಬಟ್ ನಾವು ನಿಜವಾಗ್ಲೂ ಬುದ್ಧನ ಅರ್ಥ ಮಾಡ್ಕೋಬೇಕು ಅಂದರೆ ಬಾಬಾ ಸಾಹೇಬ್ರ ದೃಷ್ಟಿಯಿಂದ ಬುದ್ಧನ ನೋಡೋದು ಭಾಳ ಮುಖ್ಯ. ಬಾಬಾ ಸಾಹೇಬ್ರದ್ದು ನನಗೆ ಭಾಳ ಇಷ್ಟವಾದದ್ದು, ಅವರು ಹೌದು ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀವಿ ಬಾಬಾ ಸಾಹೇಬ್ರನ್ನ, ಆದರೆ ಅದು ನಿಜನೇ. ಅವ್ರು ಡ್ರಾಫ್ಟಿಂಗ್ ಕಮಿಟಿ ಚೇರ್ ಆಗಿದ್ದರು. ಆದರೆ ಆ ಡ್ರಾಫ್ಟಿಂಗ್ ಕಮಿಟಿ ಚೇರ್ ಆಗಿರುವಾಗ ಎಷ್ಟೋ ಅವ್ರಿಗೆ ಇಷ್ಟ ಇರೋದನ್ನು ಹಾಕೋಕ್ಕಾಗಲಿಲ್ಲ, ಎಷ್ಟೋ ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನು ಒಪ್ಕೋಬೇಕಾಗಿತ್ತು. ಯಾಕಂದರೆ ಅವರ ಸಿದ್ಧಾಂತ ಬಿಟ್ಟು ಬೇರೆಯವರೆಲ್ಲ ಇದ್ದರು. ಅಲ್ಲಿ ಎಷ್ಟೋ ಜನ ಕಮ್ಯುನಿಸ್ಟು, ಕಾಂಗ್ರೆಸ್ಸು, ಆರ್ಯ ಸಮಾಜಸ್ಸು, ಬ್ರಹ್ಮ ಸಮಾಜಸ್ಸು, ಚಿಗುರ್ತಿರ ಹಿಂದುತ್ವವಾದಿಗಳು ಇವರೆಲ್ಲರೂ ಕೂಡ ಇದ್ದರು. ಅವರೆಲ್ಲರಿಗೂ ಸೇರಿರೋ ಸಂವಿಧಾನ ಅಂದಾಗ ಎಷ್ಟೋ ಒಂದು ರೀತಿ ಬಾಬಾ ಸಾಹೇಬ್ರ ವಿಚಾರಗಳಿಗೆ ಎಲ್ಲ ರೀತಿಯೂ ಸೇರ್ಸೋಕ್ಕಾಗಿಲ್ಲ, ಅಥವಾ ಬೇಡದಿರೋ ಸೇರಿಸ್ಬೇಕಾಗ್ಬೋದು. ಬಟ್ ನಿಜವಾಗ್ಲೂ ಅಂಬೇಡ್ಕರ್ ವಾದ, ಗ್ರೇಟೆಸ್ಟ್ ಎಲಿಮೆಂಟ್ಸ್ ಆಫ್ ಅಂಬೇಡ್ಕರ್ ನನಗೆ ಆ ನವಯಾನದಲ್ಲಿ ನನಗೆ ಕಾಣಿಸುತ್ತೆ. ಅವರ ಒಂದು ಅಕ್ಟೋಬರ್ 14, 1956 ಏನು ಒಂದು ನಾವು ಸಾಮೂಹಿಕ ಪರಿವರ್ತನೆ ನಾಗ್ಪುರದಲ್ಲಿ ಅಂತ ಹೇಳ್ತೀವಿ, 22 ಪ್ರತಿಜ್ಞೆಗಳಂತ ಹೇಳ್ತೀವಿ. ಅದರಲ್ಲಿ ನನಗೆ ನಿಜವಾದ ಅಂಬೇಡ್ಕರ್ ವಾದ, ನಿಜವಾದ ಬುದ್ಧವಾದ, ನಿಜವಾದ ಒಂದು ಉತ್ತಮ ಸಮಾಜವಾದ ನನಗೆ ಎದ್ದು ಕಾಣಿಸುತ್ತೆ. ನನಗೆ ಆ ಒಂದು ಅಕ್ಟೋಬರ್ 14, 1956 ಅವತ್ತಿನ ದಿನ, ಒಂದಿನದ ಮುಂಚೆ ಅಕ್ಟೋಬರ್ 13ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡಿ ಬಾಬಾ ಸಾಹೇಬ್ರು ಅವರೇ ಹೇಳ್ತಾರೆ, ಇದು ಒಂದು ನವಯಾನ ಅಂತ, ಒಂದು ನಿಯೋ ಬುದ್ಧಿಸಮ್ ಅಂತ ಅವರೇ ವ್ಯಾಖ್ಯಾನಿಸ್ತಾರೆ, ಅವರೇ ಅದನ್ನು ಹೆಸರಿಡ್ತಾರೆ. ಅಂದರೆ ಇದು ಒಂದು ಮಹಾಯಾನ ಅಲ್ಲ, ಇದು ಒಂದು ಹೀನಯಾನ ಥೇರವಾದ ಅಲ್ಲ, ಇದು ಒಂದು ವಜ್ರಯಾನ ಅಲ್ಲ, ಇದು ಬಾಬಾ ಸಾಹೇಬ್ರದೇ ಒಂದು ಆಧುನಿಕವಾದ ಸಮಾಜಕ್ಕೆ ಒಂದು ನವಯಾನ. ಆ ನವಯಾನ ಅಂದರೆ ಹೊಸ ವಾಹನ. ಸೊ ನಮಗೆ ಆ ಹೊಸ ವಾಹನ ಅವತ್ತಿನ ದಿನ ನಿಮಗೆ ಗೊತ್ತಿರುತ್ತೆ, ಸೈದ್ಧಾಂತಿಕ ಪ್ರಶ್ನೆಗಳು, ಸೈದ್ಧಾಂತಿಕ ಚರ್ಚೆಗಳು ನಡೀತಾ ಇರುತ್ತೆ. ಯಾರು ಇವತ್ತಿನ ದಿನ ದೊಡ್ಡ ಪ್ರಮಾಣದಲ್ಲಿ 35-38% ವೋಟ್ ತೊಗೊಂಡು ನಮಗೆ ಸಾವರ್ಕರ್ ವಾದಿಗಳು ಅಂತ ಎಷ್ಟೋ ಹೇಳ್ತಾರೆ, ಅವತ್ತಿನ ದಿನ ಸಾವರ್ಕರು ಒಂದು ಪ್ರಸ್ತಾಪ ಮಾಡ್ತಾರೆ, ಇಟ್ ಈಸ್ ಅ ಯೂಸ್ಲೆಸ್ ಆ್ಯಕ್ಟ್ ಟು ಅ ನಾನ್ ಕಂಬ್ಯಾಟಿವ್ ರಿಲಿಜನ್ ಅಂತ ಬಳಸ್ತಾರೆ. ಯೂಸ್ಲೆಸ್ ಆ್ಯಕ್ಟ್, ಅದರಿಂದ ಉಪಯೋಗ ಇಲ್ಲ. ನಾನ್ ಕಂಬ್ಯಾಟಿವ್ ರಿಲಿಜನ್, ಅದರಿಂದ ಏನು ದೊಡ್ಡ ಮಟ್ಟದ ಪ್ರತಿರೋಧ ತರೋಕ್ಕಾಗಲ್ಲ ಅಂತ.
ಈ ಹಿಂದುತ್ವ ದೃಷ್ಟಿಕೋನದಲ್ಲಿ ಬಹುಶಃ ಅವ್ರಿಗೆ ಒಂದು ಕೆಲವು ಧರ್ಮಗಳಷ್ಟೇ ಅವರಿಗೆ ನಿಜವಾಗ್ಲೂ ಪ್ರತಿರೋಧ ಕಾಣುತ್ತೆ. ಬಟ್ ನಮ್ಮಂಥ ಸಮಾಜವಾದಿಗಳಿಗೆ ನಿಜವಾಗ್ಲೂ ಶಾಶ್ವತವಾಗಿ ಉಳಿಯೋ ಪ್ರತಿರೋಧನೇ ಬುದ್ಧವಾದದಿಂದ ಬರುತ್ತೆ. ಅದು ಬಾಬಾ ಸಾಹೇಬರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಹಿಸ್ಟ್ರಿ ವಿಲ್ ಶೋ ನಮಗೆ ದಟ್ ಬುದ್ಧ ಇಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಇನ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಅಂತ ನಮಗೆ ತೋರಿಸುತ್ತೆ. ಆ ಬುದ್ಧವಾದನ ಬಾಬಾ ಸಾಹೇಬರು 20ನೇ ಶತಮಾನದಲ್ಲಿ ಒಂದು ಉತ್ತಮವಾದ ಧರ್ಮ ನಾನು ಹೆಂಗೆ ನೋಡ್ತೀನಿ ಅಂದರೆ, ಅದು ಬಾಬಾ ಸಾಹೇಬರು ಬುದ್ಧನಿಂದ ಸ್ಫೂರ್ತಿಗೊಂಡು ಒಂದು ಬುದ್ಧ ಧರ್ಮನ ಮುಂದುವರಿಸಿರೋದಂತ ನೋಡಲ್ಲ. ನಾನು ಹೆಂಗೆ ನೋಡ್ತೀನಿ ಅಂದರೆ, ಬುದ್ಧನಿಂದ ಸ್ಫೂರ್ತಿಗೊಂಡು ಬುದ್ಧವಾದನ ಅವ್ರ ರೀತಿ ಅರ್ಥೈಸ್ಕೊಂಡು ಅದು ಆಧುನಿಕವಾಗಿ ತಂದು ಅದೇ ಒಂದು ಹೊಸ ಧರ್ಮ ಸ್ಥಾಪನೆ ಮಾಡ್ತಾರೆ ಬಾಬಾ ಸಾಹೇಬರು. ಯಾಕೆ ಹೇಳ್ತೀನಿ ಹೊಸ ಧರ್ಮ ಅಂದರೆ, ಬಾಬಾ ಸಾಹೇಬ್ರಿಗೆ 3 ಗುರುಗಳಿರ್ತಾರೆ. ಆ 3 ಗುರುಗಳು, ಒಬ್ಬರು ಬುದ್ಧ, ಒಬ್ಬರು ಕಬೀರು, ಒಬ್ಬರು ಜ್ಯೋತಿಬಾ ಫುಲೆ. ಬುದ್ಧ ಅವ್ರದ್ದೇ ಆದ ಒಂದು ಧರ್ಮ, ಅವ್ರದ್ದೇ ಆದ ಒಂದು ವಾದ ಇರುತ್ತೆ, ಅವ್ರದ್ದೇ ಆದ ಒಂದು ಧರ್ಮ, ಅದು ಧಮ್ಮ. ನಮಗೆ ಕಬೀರ್ದೇ ಅವ್ರದ್ದು ಒಂದು ಸಿದ್ಧಾಂತ, ಒಂದು ಧರ್ಮ. ಮತ್ತು ಜ್ಯೋತಿಬಾ ಫುಲೆ ಸಾಯಕ್ಕೆ ಮುಂಚೆ, ತೀರ್ಕೊಳ್ಳೋಕ್ಕೆ ಮುಂಚೆ, ಅವ್ರು ರೈಟ್ ಹ್ಯಾಂಡ್ ಪ್ಯಾರಾಲಿಸಿಸ್ ಆಗಿದ್ದಾಗ ಲೆಫ್ಟ್ ಹ್ಯಾಂಡ್ನಲ್ಲಿ ಜನ ಸತ್ಯಧರ್ಮ ಪುಸ್ತಕ ಅಂತ ಬರೀತಾರೆ. ಸೊ ಅದನ್ನು ಒಂದು ಸತ್ಯ ಧರ್ಮ ಅಂತ ಅವರು ಪ್ರಸ್ತಾಪ ಮಾಡ್ತಾರೆ. ಸೊ ಈ 3 ಜನರಿಗೆ ಅವ್ರದ್ದೇ ಆದ ಒಂದು ಸಿದ್ಧಾಂತಗಳು, ಅವ್ರದ್ದೇ ಆದ ಒಂದು ಧರ್ಮಗಳಿರುವಾಗ ಬಾಬಾ ಸಾಹೇಬರು ಯಾಕೆ ಅವ್ರದ್ದೇ ಆದ ಒಂದು ಉತ್ತಮ ಧರ್ಮ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ನನಗೆ ಬಾಬಾ ಸಾಹೇಬರು ಅವತ್ತು 1956 ಒಂದು ಸಾಮೂಹಿಕ ಪರಿವರ್ತನೆ, ಒಂದು ನವಯಾನ ಸ್ಥಾಪನೆ ಮಾಡಾದಮೇಲೆ, ಅದಕ್ಕಿಂತ ಮುಂಚೆ 1951 ಬುದ್ಧಿಸ್ಟ್ ಅಂತ ರೆಕಗ್ನೈಸ್ ಮಾಡ್ಕೊಂಡಿರೋರು 2 ಲಕ್ಷ ಜನ ಸೆನ್ಸಸ್ನಲ್ಲಿ ಇರ್ತಾರೆ. 1956 ಈ ಸಾಮೂಹಿಕ ಪರಿವರ್ತನೆ ಆಗಿ ಆಮೇಲೆ ಒಂದು ಹೊಸ ಧರ್ಮ ಸ್ಥಾಪನೆ ನವಯಾನ ಆದಮೇಲೆ 5 ವರ್ಷಕ್ಕೆ 1961 ಸೆನ್ಸಸ್ ಮಾಡಿದಾಗ 35 ಲಕ್ಷ ಜನ ಬುದ್ಧ ಒಂದು ರೀತಿ ಗುರುತಿಸಾಗಿ ಬುದ್ಧಿಸ್ಟ್ ಅಂತ ಗುರುತಿಸ್ಕೊತಾರೆ. ಸೊ ದಿಸ್ ಇಸ್ ಅ ಮ್ಯಾಸಿವ್ ಟ್ರಾನ್ಸ್ಫಾರ್ಮೇಟಿವ್ ಮೂವ್ಮೆಂಟ್ ಬಾಬಾ ಸಾಹೇಬ್ರು ಕಟ್ಟೋದು. ಮತ್ತು ಯಾಕೆ ಬುದ್ಧನಿಂದ ಅಷ್ಟು ಸ್ಫೂರ್ತಿ ಕೊಡ್ತಾರೆ ಅಂದರೆ, ನಮಗೆ ದಿ ಒರಿಜಿನಲ್ ಒಂದು ರೀತಿ ಐಡಿಯಾಲಜಿ. ಯಾಕೆಂದರೆ ವಾಟ್ ಈಸ್ ಅ ಧರ್ಮ, ವಾಟ್ ಈಸ್ ಅ ರಿಲಿಜನ್ ಅನ್ನೋ ಪ್ರಶ್ನೆ ಬರುತ್ತೆ. ಇವತ್ತು ನಾವೆಲ್ಲ ಮಾತಾಡ್ತೀವಿ ರಿಲಿಜನ್ ಬಗ್ಗೆ. ವಾಟ್ ಈಸ್ ಅ ರಿಲಿಜನ್? ನಾನು ರಿಲಿಜನ್ನ ಹೆಂಗೆ ವ್ಯಾಖ್ಯಾನಿಸ್ತೀನಿ ಅಂದರೆ, ಇಟ್ ಈಸ್ ಅನ್ ಐಡಿಯಾಲಜಿ ವಿತ್ ಪವರ್. ಪವರ್ ಅಂದರೆ ಮೆಟಫಿಸಿಕಲ್ ಪವರ್ ಅಲ್ಲ. ಪವರ್ ಅಂದರೆ ಪವರ್ ಸ್ಟ್ರಕ್ಚರ್ ಇನ್ ಅ ಪವರ್. ಪವರ್ ಸ್ಟ್ರಕ್ಚರ್ ಅಂದರೆ ಅಬಿಲಿಟಿ ಟು ಅಲೋಕೇಟ್ ರಿಸೋರ್ಸಸ್ ಆಗಿರ್ಬೋದು, ಜನರ ಮೈಂಡನ್ನು ಇನ್ಫ್ಲುಯೆನ್ಸ್ ಮಾಡೋದಿರ್ಬೋದು, ಅದು ಸ್ಕ್ರಿಪ್ಚರ್ಸ್ಗಳಿರೋದು, ಸರ್ಕಾರಗಳು ಇನ್ಫ್ಲುಯೆನ್ಸ್ ಮಾಡೋದಿರ್ಬೋದು, ದೇಶಗಳು ಅದಕ್ಕೆ ಅನುಯಾಯಿಗಳಿರೋದಾಗಿರ್ಬೋದು. ಸೊ ಈ ನಿಟ್ಟಿನಲ್ಲಿ ಎನಿ ಐಡಿಯಾಲಜಿ ದಟ್ ಹ್ಯಾಸ್ ಅ ಸರ್ಟನ್ ಕೈಂಡ್ ಆಫ್ ಪವರ್ ಮ್ಯಾನಿಫೆಸ್ಟೇಷನ್, ಪವರ್ ಸ್ಟ್ರಕ್ಚರ್ ಮ್ಯಾನಿಫೆಸ್ಟೇಷನ್, ಅದೇ ಒಂದು ರಿಲಿಜನ್ ಆಗ್ಬೋದು. ಉತ್ತಮ ಧರ್ಮ ಅಂದರೆ ಒಂದು ಉತ್ತಮ ರಿಲಿಜನ್. ನಿಜ ಹೇಳಬೇಕು, ಒಂದು ಧರ್ಮ ಅನ್ನೋದೇ ಒಂದು ರಿಲಿಜನ್ಗೆ ನಿಜವಾಗ್ಲೂ ಸೂಕ್ತವಾದ ಒಂದು ಅನುವಾದದ ಪದ ಅಂತ ನಾವು ಪ್ರಶ್ನೆ ಬರುತ್ತೆ. ಸೊ ನಮಗೆ ಒಂದು ಧರ್ಮ, ಒಂದು ರಿಲಿಜನ್, ಉತ್ತಮವಾದ ರಿಲಿಜನ್ ಅಂದರೆ ಯಾವುದು ಅಂದರೆ, ಯಾವುದು ಎಷ್ಟು ಹಳೇದಾಗಿರುತ್ತೆ ಅಂತ ಅಲ್ಲ, ಯಾವುದು ಎಷ್ಟು ಅನುಯಾಯಿಗಳಿರ್ತಾರೆ ಅಂತ ಅಲ್ಲ, ಯಾವುದು ಎಷ್ಟು ಸರ್ಕಾರಗಳು ಅದನ್ನು ಮುಂದುವರಿಸ್ತಾರೆ ಅಂತ ಅಲ್ಲ. ನಮಗೆ ಉತ್ತಮವಾದ ರಿಲಿಜನ್ ಅಂದರೆ ನನ್ನ ಪ್ರಕಾರ ಯಾವುದರಲ್ಲಿ ಜಾಸ್ತಿ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಇರುತ್ತೆ. ಸೊ ಆ ಸಿದ್ಧಾಂತಗಳೇ ಉತ್ತಮ ಸಿದ್ಧಾಂತ ಅಂದಾಗ, ಆ ಧರ್ಮಗಳೇ ಉತ್ತಮ ಧರ್ಮ ಅಂದಾಗ, ಬಾಬಾ ಸಾಹೇಬ್ರ ನವಯಾನನೇ ಪ್ರಪಂಚದಲ್ಲೇ ಆಧುನಿಕವಾದ ಉತ್ತಮವಾದ ಒಂದು ಧರ್ಮ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಸೊ ವೈ ಡಸ್ ಹಿ ಆಪ್ಟ್ ಫಾರ್ ಇದು? ಇಟ್ ವಾಸ್, ನನ್ನ ಪ್ರಕಾರ ಅದು ಬರೀ ಐಡಿಯಾಲಜಿಕಲ್ ಅನ್ನೋದು ನಾವು ಹೇಳ್ತೀವಿ. ಅಫ್ಕೋರ್ಸ್ ಅದರ ಜೊತೆ ಅದರ ಫ್ಲೆಕ್ಸಿಬಿಲಿಟಿ, ಬುದ್ಧವಾದದಲ್ಲಿರೋ ಕಂಪ್ಯಾಷನ್ ಆಗಿರ್ಬೋದು, ಬುದ್ಧವಾದದ ಒಂದು ಒರಿಜಿನಲ್ ಧರ್ಮ ಅಂದರೆ ಬ್ರೋಕನ್ ಮ್ಯಾನ್ ಥಿಯರಿ ಅಂತ ಬಾಬಾ ಸಾಹೇಬರು ಪ್ರಸ್ತಾಪ ಮಾಡ್ತಾರೆ. ಯಾವಾಗ ನಮಗೆ ಇದು ಒರಿಜಿನಲ್ ರಿಲಿಜನ್ ಆಫ್ ದ ಅಸ್ಪೃಶ್ಯರು ಅನ್ನೋದೇ ಒಂದು ಬುದ್ಧ ಧರ್ಮ ಅನ್ನೋದು ಒಂದು, ಅದು ಬಾಬಾ ಸಾಹೇಬರು ಪ್ರಸ್ತಾಪ ಮಾಡ್ತಾರೆ. ಬಟ್ ಅದ್ರ ಜೊತೆ ಇಟ್ ವಾಸ್ ಹೆವಿಲಿ ಪೊಲಿಟಿಕಲ್, ಭಾಳ ಪೊಲಿಟಿಕಲ್. ನನಗೆ ಒಂದು ಸರಿ ಪ್ರಶ್ನೆ ಮಾಡಿದ್ರು, ಯಾಕೆ ಬಾಬಾ ಸಾಹೇಬರು ಒಂದು ಬಸವ ಧರ್ಮನ ಮುಂದುವರಿಸಲಿಲ್ಲ? ನಾನು ಬಸವ ಧರ್ಮ ಅದನ್ನು ಸ್ವಲ್ಪ ನೋಡಿದೆ. ಮತ್ತು ಸಿಖ್ ಧರ್ಮನೂ ಯಾಕೆ ಬಾಬಾ ಸಾಹೇಬ್ ನೋಡಿ, ಅವರ ಫಾಲೋವರ್ಸ್ ಎಷ್ಟೋ ಜನ ಇದಕ್ಕೆ ಒಂದು ಅಮೃತ್ಸರ್ ಮಿಷನ್ಗೆ ಹೋಗ್ತಾರೆ. ಬಾಬಾ ಸಾಹೇಬ್ರಿಗೆ ಹೇಳ್ದೇನೆ ಎಷ್ಟೋ ಜನ ಸಿಖ್ ಧರ್ಮಕ್ಕೆ ಪರಿವರ್ತನೆ ಆಗ್ತಾರೆ. ಅದಕ್ಕೆ ಒಂದು ರೀತಿ ಬಾಬಾ ಸಾಹೇಬ್ರ ದುಃಖ ಆಗುತ್ತೆ. ಬಟ್ ನಾನು ಯಾಕೆ ಬಾಬಾ ಸಾಹೇಬ್ ಸಿಖ್ ಧರ್ಮ ಮತ್ತು ಬಸವ ಧರ್ಮನ ಒಪ್ಪಿಲ್ಲ ಅಂದರೆ, ಯಾಕಂದರೆ ಅದರ ಐಡಿಯಾಲಜಿಕಲಿ ಫ್ಲಾಡ್ ಅನ್ನೋದಕ್ಕಿಂತ
ಅದು ಒಂದು ಭಾಗದ ಪೊಲಿಟಿಕಲ್ ಮೂಮೆಂಟಿಗೆ ಸೀಮಿತ ಆಗತ್ತೆ. ಸಿಖ್ ಧರ್ಮ ಅನ್ನೋದು ಒಂದು ಪಂಜಾಬ್ ಮೂಮೆಂಟು, ಈ ಬಸವ ಧರ್ಮ ಅನ್ನೋದು ಒಂದು ಕಲ್ಯಾಣ ಕರ್ನಾಟಕ, ಮಹಾರಾಷ್ಟ್ರ, ಒಂದು ಕರ್ನಾಟಕ, ಈ ಭಾಗ ಸ್ವಲ್ಪ ತೆಲಂಗಾಣ. ಬಟ್ ಇಫ್ ಇಟ್ ವಾಸ್ ಅ ಬುದ್ಧವಾದ, ದೆನ್ ಇಟ್ ಈಸ್ ಅ ಮಚ್ ಮೋರ್ ಎಕ್ಸ್ಪ್ಯಾನ್ಸಿವ್ ಪೊಲಿಟಿಕಲ್ ಮೂಮೆಂಟ್. ಇದು ಏಷ್ಯಾ ಖಂಡಕ್ಕೆ, ಅದು ದೊಡ್ಡ ಪ್ರಮಾಣದ ಚೈನಾ, ನಿಮಗೆ ಮಯನ್ಮಾರ್, ನಿಮಗೆ ಜಪಾನು, ನಿಮಗೆ ಓವರಾಲ್ ಥೈಲ್ಯಾಂಡು, ಎಲ್ಲ ಕಡೆ ಅದು ಒಂದು ರೀತಿ ಕನೆಕ್ಟ್ ಆಗುತ್ತೆ. ಸೊ ದಿಸ್ ವಿ ಮಸ್ಟ್ ನಾಟ್ ಡಿಫರೆನ್ಷಿಯೇಟ್ ಕಲ್ಚರಲ್ ಮೂಮೆಂಟ್ಸ್ ಫ್ರಮ್ ಪೊಲಿಟಿಕಲ್ ಮೂಮೆಂಟ್ಸ್. ಅವು ಇಂಟರ್ ಕನೆಕ್ಟೆಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಒಂದು ಪೊಲಿಟಿಕಲ್ ಮೂಮೆಂಟ್ ಇವತ್ತಿನ ದಿನ ನಮಗೆ ತಂದೆ ಪೆರಿಯಾರರು ಒಂದು ಮಾತು ಹೇಳ್ತಾರೆ, ನನಗೆ ಭಾಳ ಇಷ್ಟ ಆಗುತ್ತೆ. ತಂದೆ ಪೆರಿಯಾರು ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಾರೆ. ನಿಮಗೆ ಗೊತ್ತಿದೆ, ತಂದೆ ಪೆರಿಯಾರು ಬಾಬಾ ಸಾಹೇಬ್ರು ಒಂದು 4-5 ಸರಿ ಭೇಟಿ ಆಗ್ತಾರೆ. ಭಾಳ ಒಂದು ಸಮಾಜವಾದಿಗಳನ್ನ, ಅತ್ಯುತ್ತಮ ಕ್ರಾಂತಿಕಾರಿಗಳು, 20ನೇ ಶತಮಾನದ ಉತ್ತಮ ಮನುಷ್ಯರು. ಅದು ಬರೀ ಭಾರತದಲ್ಲಷ್ಟೇ ಅಲ್ಲ, ಪ್ರಪಂಚದಲ್ಲೇ ಅಂತ ಹೇಳಿದ್ರೆ ಸುಳ್ಳಿಲ್ಲ. ನಮ್ಮ ಬಾಬಾ ಸಾಹೇಬ್ರ ತಂದೆ ಪೆರಿಯಾರವರು ಒಳ್ಳೆ ಸ್ನೇಹಿತರಾಗಿರ್ತಾರೆ. ತಂದೆ ಪೆರಿಯಾರ್ ಹೇಳ್ತಾರೆ, ಅಂಬೇಡ್ಕರ್ ಅನ್ನೋರು ಹಿ ಡಿಂಟ್ ಜಸ್ಟ್ ಒಂದು ಬರೀ ಇಟ್ಸ್ ನಾಟ್ ಜಸ್ಟ್ ಅ ಬುದ್ಧವಾದ ದಟ್ ಹಿ ಬ್ರಿಂಗ್ಸ್ ಇನ್, ಅವರೇ ಒಂದು ಬುದ್ಧ ಆಗ್ತಾರೆ, ಅವರೇ ಒಂದು ಬುದ್ಧ ಅಂತ ಒಂದು ರೀತಿ ತಂದೆ ಪೆರಿಯಾರ್ ಹೇಳ್ತಾರೆ. ಸೊ ಅದು ಒಂದು ಭಾಳ ಅರ್ಥಪೂರ್ಣವಾದ ವಿಚಾರ. ನಾವು ಇವತ್ತಿನ ದಿನ ಏನು ಮಾಡಬೇಕು, ನಿಜವಾದ ಒಂದು ಬುದ್ಧ, ಬಸವ, ಅಂಬೇಡ್ಕರ್, ತಂದೆ ಪೆರಿಯಾರ್ ವಾದ ತರಬೇಕು ಅಂದರೆ ಅದು ವೈಯಕ್ತಿಕವಾದ ನಮ್ಮ ಬದುಕಷ್ಟೇ ಅಲ್ಲದೆ ನಮ್ಮ ಬದುಕಿನ ವಿಕಾಸ ನಮಗೆ ಬೇಕೇ ಬೇಕು. ನಾವೆಲ್ಲ ಉತ್ತಮ ಮನುಷ್ಯರಾಗೋದು ಒಂದು ಪ್ರಕ್ರಿಯೆಯಲ್ಲಿ ಇರಲೇಬೇಕು. ಬಟ್ ಅದಕ್ಕಿಂತ ಜೊತೆ ನಾವು ಒಂದು ಭಾಳ ಗಟ್ಟಿಯಾಗಿ ಒಂದು ಪೊಲಿಟಿಕಲ್ ಮೂಮೆಂಟ್ ಅನ್ನೋದು ಕರ್ನಾಟಕ ಕಟ್ಟಲೇಬೇಕು. ಆ ಒಂದು ಪೊಲಿಟಿಕಲ್ ಮೂಮೆಂಟು, ಕಲ್ಚರಲ್ ಮೂಮೆಂಟು, ಎಲ್ಲ ರೀತಿ ಪ್ರತಿರೋಧ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಅನ್ನೋ ರೀತಿ ಬಾಬಾ ಸಾಹೇಬ್ ನಮಗೆ ತೋರಿಸ್ಕೊಟ್ಟಿದ್ದಾರೆ. ನಾವು ಅದನ್ನು ಕರ್ನಾಟಕಕ್ಕೆ ಒಂದು ಸಮಾಜ ದೃಷ್ಟಿನಲ್ಲಿ ಎಲ್ಲ ಅನ್ಯಾಯಗಳಿಗೆ ಪ್ರತಿರೋಧ ತಂದು ಒಂದು ಬುದ್ಧ, ಬಸವ, ಅಂಬೇಡ್ಕರ್, ಅಫ್ಕೋರ್ಸ್ ಬುದ್ಧ ವಿಚಾರಗಳಿರುತ್ತೆ, ಬಸವಣ್ಣವ್ರ ವಿಚಾರಗಳಿರುತ್ತೆ. ಬಟ್ ನಮಗೆ 20th ಸೆಂಚುರಿ ಒಂದು ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ ಆಗಿರೋ ಬಾಬಾ ಸಾಹೇಬ್ರ ತಂದೆ ಪೆರಿಯಾರ್, ಕಾಂಚೀರಾಮ್ ಅವರ ಒಂದು ರೀತಿ ಸಮಾಜವಾದ, ಅದನ್ನು ನಾವು ಕರ್ನಾಟಕಕ್ಕೆ 21ನೇ ಶತಮಾನಕ್ಕೆ, ಮೈಸೂರಿಗೆ ಮತ್ತು ಇಡೀ ಅಖಂಡ ಕರ್ನಾಟಕಕ್ಕೆ ತರೋದು ಭಾಳ ಮುಖ್ಯ ಆಗುತ್ತೆ. ನಾವಿವತ್ತಿನ ದಿನ ನಿಜವಾಗ್ಲೂ ಒಂದು ಬುದ್ಧ ಕರ್ನಾಟಕ, ಒಂದು ಬುದ್ಧ ಭಾರತ, ಒಂದು ಬುದ್ಧ ಮೈಸೂರು ಕಟ್ಟಬೇಕು ಅಂದರೆ ನಾವು ಯೋಜನೆಗಳು, ನೀತಿಗಳು, ಕಾನೂನುಗಳು, ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ದೃಷ್ಟಿಯಲ್ಲಿ ನಾವು ರೂಪಿಸೋರಾಗಿರಬೇಕು. ನಾವು ಅಂದರೆ ನಮ್ಮ ಸಿದ್ಧಾಂತದವರು, ನಾವು ಅಂದರೆ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್ ವಾದಿಗಳು, ನಾವು ಅಂದರೆ ಸಮಾನತಾವಾದಿಗಳು. ಸೊ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿರೋದು ನನಗೆ ಭಾಳ ಸಂತೋಷ ಆಗಿದೆ. ನಾನು ಮುಂದಿನ ದಿನಗಳಲ್ಲೂ ನಿಮ್ಮ ಜೊತೆ ಖಂಡಿತ ಇರ್ತೀನಿ. ಎಲ್ಲ ಅನ್ಯಾಯಗಳು ಕೂಡ ನಮಗೆ ಅನ್ಯಾಯ ಅದನ್ನು ಪ್ರತಿರೋಧ ತರೋದು ಭಾಳ ಮುಖ್ಯ ಆಗುತ್ತೆ. ಮತ್ತು ಜ್ಞಾಪಕ ಇಟ್ಕೊಳ್ಳಿ, ನಾವೆಲ್ಲ ಮನುಷ್ಯರು ಸರಿ ಸಮಾನರೇ, ಆದರೆ ಎಲ್ಲ ಆಲೋಚನೆಗಳು ಸರಿ ಸಮಾನ ಅಲ್ಲ. ಆಲೋಚನೆಗಳಲ್ಲೂ ಒಂದು ಶ್ರೇಣಿ ಇದೆ. ಉತ್ತಮ ಆಲೋಚನೆಗಳು ಯಾವುದು? ಅದೇ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರಿನ ಸಮಾಜದ ಆಲೋಚನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟು ಹೇಳಿ ನಾನು ನಿಮ್ಮ ಜೊತೆ ಸೇರೋಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್.